ನಮಸ್ಕಾರ. ನೀವ್ ನೋಡ್ತಾ ಇದ್ರ ಟಿವಿ ವಿಕ್ರಮ. ರಿಪೋಸ್ ಅರ್ಪಿಸುವ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಏಷ್ಯಾ ಕಪ್ ಫೈನಲ್ ಆಯ್ತು. ಇಂಡಿಯಾ ಹುಚ್ಚು ನಾಯಿಗೆ ಹೊಡೆದ ಹಾಗೆ ಫೈನಲ್ಸ್ ನಲ್ಲಿ ಪಾಕಿಸ್ತಾನವನ್ನ ಸೋಲಿಸಿ ಏಷ್ಯಾ ಕಪ್ ಟ್ರೋಫಿ ಗೆದ್ಕೊಂಡ್ರು. ಮ್ಯಾಚ್ ಆದ್ಮೇಲೆ ಅದರ ಕಾಂಟ್ರವರ್ಸಿಗಳೇ ಜಾಸ್ತಿ ಇದ್ವು. ಮ್ಯಾಚ್ ಮುಗಿದ್ಮೇಲೆ ಕೂಡ ಭಾರತ ಪಾಕಿಸ್ತಾನಕ್ಕೆ ಅಟ್ಟಾಡಿಸಿ ಹೊಡೆದ್ರು. ಅದು ಇನ್ನು ಮಜವಾಗಿತ್ತು. ಟೀಮ್ ಇಂಡಿಯಾ ಗೆದ್ದಾಗ ಮೋದಿಜಿ, ಯೋಗಿಜಿ, ಅಮಿತ್ ಶಾ ಅವರ ಟ್ವೀಟ್ ಅಂತೂ ಎಕ್ಸ್ಟ್ರಾಡಿನರಿ ಆಗಿತ್ತು. ಮ್ಯಾಚ್ ಗಿಂತ ಮುನ್ನ ಅನ್ಸ್ಯಾಟಿಸ್ಫೈಡ್ ಆತ್ಮಗಳು ಕಾಯ್ತಾ ಇದ್ವು ಪಾಕಿಸ್ತಾನದ ಮೌಸಿನ್ ನಖ್ವಿ ಏಷ್ಯಾ ಕಪ್ ಟ್ರೋಫಿಯನ್ನ ಪ್ರೆಸೆಂಟೇಷನ್ ಕಾರ್ಯಕ್ರಮದಲ್ಲಿ ಕೊಡೋದು. ಭಾರತ ಕಪ್ ಗೆದ್ಮೇಲೆ ಪಾಕಿಸ್ತಾನದ ಮಿನಿಸ್ಟರ್ ಇಂದ ಟ್ರೋಫಿ ತಕೊಳ್ಬೇಕಾಗುತ್ತೆ. ಆಗ ನಾವು BCCI ಹಾಗೂ ಸರ್ಕಾರದ ಮೇಲೆ ಇನ್ನೊಂದಷ್ಟು ಆರೋಪ ಮಾಡಬಹುದು ಅಂತ. ಆದ್ರೆ ಟೀಮ್ ಇಂಡಿಯಾ ಅದಕ್ಕೆ ಅವಕಾಶ ಕೊಡ್ಲೇ ಇಲ್ಲ. ಟ್ರೋಫಿ ಕೊಡೋದಕ್ಕೆ ಅಲ್ಲಿ ಕರೀತಾ ಇದ್ರೆ ಚೂರು ರೆಸ್ಪೆಕ್ಟ್ ಇಲ್ಲದೆ ಗ್ರೌಂಡ್ ನಲ್ಲಿ ಮಲ್ಕೊಂಡೇ ಇದ್ರು. ಅವನ್ಯಾರು ನಮ್ಗೆ ಟ್ರೋಫಿ ಕೊಡೋದಕ್ಕೆ ಅನ್ನುವ ಹಾಗಿತ್ತು ಅವರ ಆಟಿಟ್ಯೂಡ್. ಮೌಸಿನ್ ನಖ್ವಿ ಹಂಗೆ ಟ್ರೋಫಿ ತಕೊಂಡು ಕೊನೆಗೆ ವಾಪಸ್ ಹೋಗಿದ್ರು. ಇನ್ನೊಬ್ಬ ಯಾರೋ ಟ್ವೀಟ್ ಅನ್ನ ಮಾಡಿದ್ದ, ಅವನ ಹೆಸರು ನೆನ್ಪಿಲ್ಲ. ಅದೇನೋ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದ್ರೆ ಯುದ್ಧ ಅಂತ ನಾವು ಹೇಳ್ತೀವಿ, ಆದ್ರೆ ಆಟಗಾರರು ಆಟ ಆಡಿ ದುಡ್ಡು ಮಾತ್ರ ಜೇಬಿಗೆ ಹಾಕಿಕೊಂಡು ಹೋಗ್ತಾರೆ ಅಂತ. ಕ್ಯಾಪ್ಟನ್ ಅವರಂತೂ ಹರಕುಶು ತಕೊಂಡು ಹೊಡೆದಂಗೆ ನಿರ್ಧಾರ ಮಾಡಿದ್ರು. ಇಡೀ ಟೂರ್ನಮೆಂಟ್ ನ ಸಂಬಳವನ್ನ ಇಂಡಿಯನ್ ಆರ್ಮಿಗೆ ಅಂತ ಘೋಷಣೆ ಮಾಡ್ತಾರೆ. ಇನ್ನೊಂದು ಅಬ್ಸರ್ವ್ ಮಾಡಿದ್ದೀರಾ, ಇಂಡಿಯಾ ಪಾಕಿಸ್ತಾನದ ವಿರುದ್ಧ ಗೆದ್ರು ಕೂಡ ರಾಹುಲ್ ಗಾಂಧಿ ಆಗ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಆಗ್ಲಿ ಯಾರು ಕೂಡ ಒಂದು ವಿಶ್ ಕೂಡ ಮಾಡಿಲ್ಲ. ಅಂದ್ರೆ ಅವರಿಗೆ ಭಾರತ ಗೆದ್ದಿದ್ದೆ ಖುಷಿ ಇಲ್ವಾ? ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್ ನೋಡಿ, ಭಾರತ ಹಾಗೂ ಪಾಕಿಸ್ತಾನ ಅಂತ ಬಂದಾಗ ಅದು ಯುದ್ಧ ಆಗ್ಲಿ, ಕ್ರಿಕೆಟ್ ಮೈದಾನ ಆಗಿರ್ಲಿ, ಭಾರತ ಗೆದ್ದಾಗ ಖುಷಿ ಪಡ್ಬೇಕು. ಸರ್ಕಾರ ಕಾಂಗ್ರೆಸ್ದೇ ಆಗಿರ್ಲಿ, BJPದೇ ಆಗಿರ್ಲಿ, ನೋ ಮ್ಯಾಟರ್ ವಾಟ್, ದೇಶ ಅಂತ ಬಂದಾಗ ಎಲ್ಲರೂ ಒಟ್ಟಾಗಿ ಸೆಲೆಬ್ರೇಟ್ ಮಾಡ್ಲೇಬೇಕು. ಆದ್ರೆ ಇಲ್ಲಿ ಕಾಂಗ್ರೆಸ್ ನಲ್ಲಿ ಯಾರಿಗೂ ಖುಷಿಯ ಆಗಿಲ್ವಾ? ದೇಶದಲ್ಲಿ ರಾಮ ಮಂದಿರದ ಶಂಕುಸ್ಥಾಪನೆ ಆಗುತ್ತೆ, ಉದ್ಘಾಟನೆ ಆಗುತ್ತೆ. ಯಾವುದನ್ನ ಕೂಡ ಇವರು ಖುಷಿಯಾಗಿ ಸ್ವೀಕಾರ ಮಾಡೋದಿಲ್ಲ. ಕಾರಣ ಮೋದಿಜಿ. ಓಕೆ, ಇದರಲ್ಲಿ ನಿಮ್ಮ ಹಾಳಾದ ವೋಟ್ ಬ್ಯಾಂಕ್ ರಾಜಕೀಯ ಅಂದ್ಕೊಳ್ಳಿ. ಇನ್ನು ಏಷ್ಯಾ ಕಪ್ ಫೈನಲ್ ಇದ್ದಿದ್ದು ಭಾರತ ಹಾಗೂ ಪಾಕಿಸ್ತಾನದ ನಡುವೆ. ಏಷ್ಯಾ ಕಪ್ ಶುರುವಾದಾಗ್ಲೇ ಇವರೊಂದು ಪ್ರೊಪಗಾಂಡವನ್ನ ಶುರು ಮಾಡ್ಕೊಂಡ್ರು. ಭಾರತ ಹಾಗೂ ಪಾಕಿಸ್ತಾನ ಜೊತೆಯಾಗಿ ಆಡ್ತಾ ಇದೆ, ಇಷ್ಟೆಲ್ಲ ಆದ್ಮೇಲೆ ಒಟ್ಟಾಗಿ ಆಡ್ಬೇಕಾ ಅಂತ. ಆದ್ರೆ ಅವರು ಶಬ್ದ ಬಳಸಿದ್ದೆ ಸರಿ ಇಲ್ಲ ನೋಡಿ. ಭಾರತ ಯಾವತ್ತು ಪಾಕಿಸ್ತಾನದ ಜೊತೆಯಾಗಿ ಆಡಿಲ್ಲ, ಭಾರತ ಪಾಕಿಸ್ತಾನದ ವಿರುದ್ಧ ಆಡಿದ್ದು. ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಆದ್ರೆ ಭಾರತದಲ್ಲಿ ಕಾಂಗ್ರೆಸ್ ಮೋದಿಜಿ ವಿರುದ್ಧ ಇಂಥದ್ದೊಂದು ಪ್ರೊಪಗಾಂಡ ಆರಂಭ ಮಾಡ್ತಾರೆ. ಅವನ್ಯಾರೋ ಹ್ಯಾರಿಸ್ ರಾಫ್ ಪ್ಲೇನ್ ಕ್ರಾಶ್ ನ ಸನ್ನೆ ಮಾಡಿ ತೋರಿಸ್ತಾನೆ, ಇನ್ನೊಬ್ಬ ಬಂದೂಕು ಹಿಡ್ದಂಗೆ ಸೆಲೆಬ್ರೇಟ್ ಮಾಡ್ತಾನೆ. ಅದನ್ನ ನೋಡಿ ನಮ್ಮಲ್ಲೇ ಖುಷಿ ಪಟ್ಟವರು ಕೂಡ ಇದ್ದಾರೆ. ಆ ವಿಡಿಯೋಗಳನ್ನ ಹಾಕಿ ಇದು ಬೇಕಿತ್ತ ಸರ್ಕಾರಕ್ಕೆ ಅಂತ ಕೂಡ ಕೇಳಿದ್ರು. ವಿಚಿತ್ರ ಏನಂದ್ರೆ ಅದಕ್ಕೆ ಟೀಮ್ ಇಂಡಿಯಾ ಕೌಂಟರ್ ಹೇಗೆ ಕೊಟ್ಟು ಅನ್ನೋದು ಕೂಡ ಇವ್ರ್ಯಾರು ಹಂಚಿಕೊಂಡಿರ್ಲಿಲ್ಲ. ನಾವು ಭಾರತೀಯರು, ಭಾರತ ಎಂತದ್ದೇ ವಿಜಯ ಸಾಧಿಸಿದ್ರೆ ಖುಷಿ ಪಡೋರು. ಆದ್ರೆ ಕಾಂಗ್ರೆಸ್ಗೆ ಯಾಕೆ ಖುಷಿ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದಕ್ಕೂ ಮೊದಲು ಕೂಡ ಯಾವುದೇ ಟ್ರೋಫಿ ಗೆದ್ದಾಗ್ಲೂ ಕೂಡ ಭಾರತದ ನಾಯಕರು ವಿಶ್ ಮಾಡ್ತಾರೆ. ಹಂಗೆ ಈ ಸಲ ಕೂಡ ಭಾರತ ಗೆದ್ದಿದ್ದಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡ್ತಾರೆ, ಆಪರೇಷನ್ ಸಿಂಧೂರ್ ಆಗ್ಲಿ, ಫೀಲ್ಡ್ ನಲ್ಲಿ ಕ್ರಿಕೆಟ್ ಆಗಿರ್ಲಿ, ಭಾರತ ಎಲ್ಲಾ ಕಡೆ ಗೆಲ್ತಾ ಇದೆ ಅಂತ. ಎಂತಹ ಉತ್ತರ ನೋಡಿ ಪಾಕಿಸ್ತಾನಕ್ಕೆ. ಇದಕ್ಕೂ ಮೊದಲು ಇದೇ ಪಾಕಿಸ್ತಾನ ಆಪರೇಷನ್ ಸಿಂಧೂರ್ ನಲ್ಲಿ ಭಾರತದ ರಫೇಲ್ ಬಿದ್ದಿದೆ ಅಂತ ಫೇಕ್ ನ್ಯೂಸ್ ಹಬ್ಬಿಸಿದ್ರು. ನಂತರ ಏಷ್ಯಾ ಕಪ್ ನಲ್ಲಿ ಭಾರತದ ತಂಡ ಪಾಕಿಸ್ತಾನಕ್ಕೆ ಹ್ಯಾಂಡ್ ಶೇಕ್ ಮಾಡದೆ ಶೇಪ್ ಔಟ್ ಮಾಡಿದಾಗ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಇಲ್ಲ ಅಂದ್ರು. ಭಾರತದ ವಿರುದ್ಧ ಯುದ್ಧದ ರೀತಿ ಹೋರಾಡಿ ಸೋಲಿಸ್ತೀವಿ ಅಂದ್ರು. ಯಾವಾಗ ಭಾರತ ವಿನ್ ಆಯ್ತೋ ಅನೇಕ ದೇಶಗಳು ವಿಶ್ ಕೂಡ ಮಾಡಿದ್ವು. ಆದ್ರೆ ಕಾಂಗ್ರೆಸ್ ಪಾರ್ಟಿ ಮತ್ತು ಗಾಂಧಿ ಕುಟುಂಬ ಮೌನವಾಗಿತ್ತು. ಈ ಮೌನದ ಹಿಂದೆ ಕಾರಣ ಆದ್ರೂ ಏನು?
ಅಸಲಿ ಕತೆ ಬೇರೆದೇ ಇದೆ. ಭಾರತದ ಕ್ರಿಕೆಟ್ ಟೀಮ್ ಪಾಕಿಸ್ತಾನದ ಮೌಸಿನ್ ನಖ್ವಿಯಿಂದ ಟ್ರೋಫಿ ತಗೊಳ್ಳಕ್ಕೆ ನಿರಾಕರಿಸುತ್ತೆ. ಪಾಕ್ ಆಟಗಾರರ ಜೊತೆ ಹ್ಯಾಂಡ್ ಶೇಕ್ ಕೂಡ ಮಾಡೋಕ್ಕೆ ನಿರಾಕರಿಸುತ್ತೆ. ಅದರಿಂದ ಪಾಕಿಸ್ತಾನಕ್ಕೆ ಎಷ್ಟು ಮುಜುಗರ ಆಗಿದೆಯೋ ಗೊತ್ತಿಲ್ಲ. ಆದ್ರೆ ಅದಕ್ಕಿಂತ ಜಾಸ್ತಿ ಮುಜುಗರ ನಮ್ಮ ವಿರೋಧ ಪಕ್ಷಕ್ಕೆ ಆಗಿದೆ. ಇದು ಯಾವ ರೀತಿಯ ಕನೆಕ್ಷನ್, ಯಾವ ರೀತಿಯ ಸಂಬಂಧ? ಪಾಕಿಸ್ತಾನಕ್ಕೆ ಭಾರತದಿಂದ ಏನಾದ್ರೂ ಆದ್ರೆ ಆ ನೋವು ಭಾರತದ ವಿರೋಧ ಪಕ್ಷಗಳಿಗೂ ಆಗುತ್ತೆ. ಈಗ ಮೌಸಿನ್ ನಖ್ವಿಯಿಂದ ಟ್ರೋಫಿ ತಗೊಳ್ಳೋದನ್ನ ಭಾರತ ನಿರಾಕರಿಸುತ್ತೆ. ಅದಕ್ಕೂ ರಾಹುಲ್ ಗಾಂಧಿಯಿಂದ ಯಾವುದೇ ರಿಯಾಕ್ಷನ್ ಇಲ್ಲ. ಹ್ಯಾಂಡ್ ಶೇಕ್ ಮಾಡಿಲ್ಲ ಅನ್ನೋದಕ್ಕೆ ನಮ್ಮಲ್ಲಿ ತುಂಬಾ ಮಂದಿಗೆ ನೋವಾಗಿರಬಹುದು. ಆದ್ರೆ ನಿಜ ಹೇಳ್ಬೇಕಂದ್ರೆ ಹ್ಯಾಂಡ್ ಶೇಕ್ ಅನ್ನೋದು ಕಂಪಲ್ಸರಿ ಏನಿಲ್ಲ. ಹ್ಯಾಂಡ್ ಶೇಕ್ ತಗೊಳ್ಳಕ್ಕೂ ಎದುರಾಳಿಗಳಿಗೆ ಯೋಗ್ಯತೆ ಇರಬೇಕು. ಆ ಯೋಗ್ಯತೆ ಅವರಿಗೆ ಇದೆಯಾ? ಇದೇ ಪಾಕಿಸ್ತಾನದ ಆಟಗಾರರು ಆಪರೇಷನ್ ಸಿಂಧೂರ್ ನಡೆದಾಗ ಎಂತ ಎಲ್ಲ ಮಾತಾಡಿದ್ರು, ಹೇಗೆಲ್ಲ ವಿಷ ಕಕ್ಕಿದ್ರು ಅನ್ನೋದು ಕೂಡ ನೋಡಿದ್ದೀವಿ. ಭಾರತದ ಆರ್ಮಿಯ ವಿರುದ್ಧ ಕೂಡ ಹೇಳಿಕೆಗಳನ್ನ ಕೊಟ್ಟಿದ್ರು. ಅದಕ್ಕೆ ಅವರನ್ನ ಭಾರತದ ಟೀಮ್ ಬಾಯ್ಕಾಟ್ ಮಾಡುತ್ತೆ. ನಾವು ಆಟ ಆಡ್ತೀವಿ, ಅವರನ್ನ ಗ್ರೌಂಡ್ ನಲ್ಲಿ ಸೋಲಿಸ್ತೀವಿ, ಆದ್ರೆ ಇವರ ಜೊತೆ ಯಾವುದೇ ಸ್ನೇಹ ಸಂಬಂಧ ಬೇಡ ಅಂತ ನಿರ್ಧಾರ ಮಾಡುತ್ತೆ. ಮೋದಿಜಿ ಒಂದು ಮಾತನ್ನ ಹೇಳಿದ್ರು, ಟೆರರ್ ಮತ್ತು ಟ್ರೇಡ್ ಒಟ್ಟಿಗೆ ನಡ್ಸೋಕಾಗಲ್ಲ ಅಂತ, ನೀರು ಮತ್ತೆ ರಕ್ತ ಒಟ್ಟಿಗೆ ಹರಿಯೋಕೆ ಆಗಲ್ಲ ಅಂತ. ಅದೇ ರೀತಿ ಭಾರತದ ಕ್ರಿಕೆಟ್ ಟೀಮ್ ಕೂಡ ಹೇಳುತ್ತೆ, ನಿಮ್ಮ ವಿರುದ್ಧ ಮ್ಯಾಚ್ ಆಡ್ತೀವಿ, ಆದ್ರೆ ನಿಮ್ಮ ಜೊತೆ ಯಾವುದೇ ಸಂಬಂಧ ಇರೋಕೆ ಸಾಧ್ಯ ಇಲ್ಲ ಅಂತ. ಇದರಿಂದ ಮೌಸಿನ್ ನಖ್ವಿ ಇಂತ ಜಾಸ್ತಿ ಪಾಪ ನಮ್ಮಲ್ಲಿ ರಾಜಕೀಯ ಪಕ್ಷಗಳಿಗೆ ಬೇಸರವಾಗಿದೆ. ವಿರೋಧ ಪಕ್ಷದ ನಾಯಕರಿಗೆ ಬೇಜಾರಾಯ್ತು. ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ವಾದ್ರಾ ಕೂಡ ಬೇಸರ ಆದ್ರು. ನಾವೇನಾದ್ರೂ ವಿಶ್ ಮಾಡಿದ್ರೆ ಪಾಕಿಸ್ತಾನ ತಂಡಕ್ಕೆ ಮೌಸಿನ್ ನಖ್ವಿಗೆ ಬೇಜಾರಾಗುತ್ತೆ ಅಂತ ಅಂದ್ಕೊಂಡಿರ್ಬೇಕು. ಇದನ್ನ ಬಿಟ್ರೆ ಅವರು ಸೈಲೆಂಟ್ ಆಗಿ ಇರೋದಕ್ಕೆ ಬೇರೆ ಯಾವ ಕಾರಣ ಕೂಡ ಕಾಣಿಸ್ತಾ ಇಲ್ಲ. ನಿಮ್ಗೆ ಕಾಂಗ್ರೆಸ್ನ ಗೌರವ್ ಗೊಗೋಯ್ ಹಾಗೂ ಅವರ ಪತ್ನಿಯ ಬಗ್ಗೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಇವರಿಗೂ ಪಾಕಿಸ್ತಾನಕ್ಕೆ ನೇರವಾದ ಸಂಬಂಧ ಇದೆ ಅಂತ ಕೂಡ ಹೇಳಲಾಗುತ್ತೆ. ಸಿಬಿಐ ತನಿಖೆಯಲ್ಲೂ ಕೂಡ ಈ ಮನುಷ್ಯ ಭಾರತದ ಕ್ರಿಕೆಟ್ ಟೀಮ್ ಬಗ್ಗೆ ಮಾತಾಡ್ತಾರೆ. ಒಟ್ನಲ್ಲಿ ಇವರೆಲ್ಲ ಮೋದಿಜಿಯನ್ನ ವಿರೋಧಿಸ್ತಾ ನಾವೇನ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಮರ್ತಿದ್ದಾರೆ. ದೇಶದ ವಿರೋಧಿಗಳು ಆಗ್ಬಿಟ್ಟಿದ್ದಾರೆ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.